ಸುದೀಪ್, ಯಶ್, ದರ್ಶನ್ ಎಲ್ಲ ವೇಸ್ಟ್. ಇವ್ರಿಗೆ 3 ವರ್ಷಕ್ಕೆ ಒಂದು ಫಿಲಮ್ ಮಾಡ್ತಾರೆ, ಇವ್ರಿಗೆ ಹೋಗ್ತಾ ಇಲ್ಲ. ಮೂವಿ ಸೂಪರ್ ಆಗಿದೆ. ಯಾರೇನಂದ್ರು ನಮ್ಮ ಸೂಪರ್ ಆಗಿ ಮಾಡಿದ್ದಾರೆ. ಮ್ಯಾಕ್ಸ್ ಗಿಂತ ಚೆನ್ನಾಗಿ ಇವತ್ತು ಸುದೀಪ್ ನೋಡಿ ಪುನೀತ್ ರಾಜ್ಕುಮಾರ್ ಗ್ಯಾಪ್ನ ಬಂತು. ಯಾರು ಫ್ಯಾನ್ ವಾರ್ ಮಾಡ್ತಿರೋ ಎಲ್ಲ ಬಿಟ್ಬಿಡಿ. ಕನ್ನಡದವ್ರು ನಾವೇ ಕಿತ್ತಾಡಿದ್ರೆ ಪರಭಾಷೆ ಅವ್ರು ಬಂದು ರೂಲ್ ಮಾಡ್ತಾರೆ ಅಷ್ಟೇ. ಮಾರ್ಕಿಗೆ ಎಷ್ಟು ಮಾರ್ಕ್ ಕೊಡ್ತೀರಾ? 8.5. ಮ್ಯಾಕ್ಸ್ ಗಿಂತ ಮಾರ್ಕ್ ಜಾಸ್ತಿ. ಅದು ಸೂಪರ್ ಆಗೈತೆ ಸಿನಿಮಾ. ಅದ್ದೂರಿಯಾಗಿ ಮಾಡವ್ರೆ ಡೈರೆಕ್ಟ್ರು. ಒಳ್ಳೇದಾಗ್ಲಿ ಸುದೀಪ್ ಅಣ್ಣಂಗೆ, ಒಳ್ಳೇದಾಗ್ಲಿ. ಪಕ್ಕಾ ಮಾಸ್ ಮೂವಿ. ಒಂದೊಂದು ಸೀನು ಸೂಪರ್ ಆಗಿದೆ. ಅದರೊಳಗೆ ಆಕ್ಷನ್ ಓರಿಯೆಂಟೆಡ್ ಮೂವಿ. ಯಾರು ಮಾಸ್ ಮೂವಿ ಆಡಿಯನ್ಸ್ ಇದ್ದಾರೆ ಪಕ್ಕಾ ನೋಡ್ಬೇಕು. ವಿತ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಆರಾಮಾಗಿ. ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ. ತುಂಬಾ ಫೈಟ್ ತೆಗೆದವ್ರೆ, ಬೇಜಾರಾಗುತ್ತೆ. ಅಷ್ಟೊಂದು ಫೈಟ್ ಯಾರು ನೋಡ್ತಾರೆ ಈಗಿನ ಕಾಲದಲ್ಲಿ? ಡೀಸೆಂಟ್ ಆಗಿರ್ಬೇಕು. ಸೂಪ್ರಮ್ ಶೋ ಎಲ್ಲ ಹೆಂಗಿದೆ ಆ ತರ ಫಿಲಮ್ ತೆಗಿಬೇಕು. ಸುದೀಪ್, ಯಶ್, ದರ್ಶನ್ ಎಲ್ಲ ವೇಸ್ಟ್. ಇವ್ರಿಗೆ 3 ವರ್ಷಕ್ಕೆ ಒಂದು ಫಿಲಮ್ ಮಾಡ್ತಾರೆ, ಇವ್ರಿಗೆ ಹೋಗ್ತಾ ಇಲ್ಲ. ಒಂದು ಫಿಲಮ್ ಇಂಟ್ರೆಸ್ಟೇ ಇಲ್ಲ ಅವ್ರಿಗೆ. 1 ವರ್ಷಕ್ಕೆ 5 ಫಿಲಮ್ ಮಾಡೋರು ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲ. ಇವ್ರಿಗೆ ಹೋಗ್ತಾಗಳೇ ಇಲ್ಲ, ಇವ್ರು ಹೀರೋಗಳೇ ಅಲ್ಲ. ಮೂವಿ ಸೂಪರ್ ಆಗಿದೆ. ಯಾರೇನಂದ್ರು ನಮ್ಮ ಸೂಪರ್ ಆಗಿ ಮಾಡಿದ್ದಾರೆ. ಸೂಪರ್ ಮೂವಿ. ಸಕ್ಕದಾಗಿತ್ತು. ಕ್ರೇಜಿ. ಚೆನ್ನಾಗಿತ್ತು ಬ್ರೋ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ. ವಾಚಬಲ್, ನೋಡ್ಬೋದು. ಚೆನ್ನಾಗಿತ್ತು. ಸೀರಿಯಸ್ ಆಗಿ ಚೆನ್ನಾಗಿ. ಮ್ಯಾಕ್ಸ್ ತರ ಇದೆಯಾ? ಮ್ಯಾಕ್ಸ್ ಗಿಂತ ಚೆನ್ನಾಗಿ. ಸೂಪರ್ ಮೂವಿ ಸರ್, ಸೂಪರ್ ಮೂವಿ. ಕನ್ನಡದಲ್ಲಿ ಯಾರು ಒಂದು ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ನಮ್ಮ ಕನ್ನಡನೇ ಫಸ್ಟ್. ಸುದೀಪ್ ಹೇಗೆ ಮಾಡಿದ್ದಾರೆ ಮೇಡಮ್? ಆ ಸುದೀಪ ಅವರು ದೇವ್ರ ಸಮನ, ಅವ್ರ ದೇವ್ರ ಲೆಕ್ಕದಲ್ಲಿ ನಾವು ಇಟ್ಟಿದ್ದೀರಿ. ದೇವ್ರು ಒಂದೇ, ಅವರು ಒಂದೇ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಇದು ಮಾಡಿದ್ದಾರೆ ಅಂದ್ರೆ ನಮ್ಗೆ ಹೇಳಕ್ಕೆ ಆಗ್ತಾ ಇಲ್ಲ. ಆ ಭಗವಂತ ಚೆನ್ನಾಗಿ ಇಟ್ಟಿರ್ಲಿ ಅಷ್ಟೇ ಸರ್. ಸರ್ವೇ ಜನನೇ ಸುಖಿನ ಭವಂತು ಅಷ್ಟೇ ಕೇಳೋದು ನಾನು. ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗೈತೆ. ಮ್ಯಾಕ್ಸ್ ಇಂದ ಮಾರ್ಕೆ ಚೆನ್ನಾಗೈತೆ. ಸಕ್ಕತ್ತಾಗಿತ್ತು ಮಾತ್ರ. ಮತ್ತೆ ನೋಡ್ಬೇಕು ಅನಿಸ್ತೈತೆ ನಂಗಂತೂ. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಸರ್ ಆಕ್ಷನ್ ತುಂಬಾ ಇಷ್ಟ ಆಯ್ತು ಸರ್. ಇವತ್ತು ಸುದೀಪ್ ನೋಡಿ ಪುನೀತ್ ರಾಜ್ಕುಮಾರ್ ಗ್ಯಾಪ್ನ ಬಂತು. ಅವ್ರು ನೋಡಿದಷ್ಟು ಅಷ್ಟೇ ಚೆನ್ನಾಗಿ ಮಾಡೋರು ಸರ್. ನಮ್ಮ ಪುನೀತ್ ಹೆಂಗ್ ಮಾಡಿದ್ರು ಅದೇ ತರ ಮಾಡೋರು ಸರ್. ಸುದೀಪ್ ಅದೇ ತರ ಮಾಡವ್ರೆ. ಪುನೀತ್ ನಮ್ಮ ಇವರು ಸುದೀಪೇ ಆಗಲಿ, ಪುನೀತ್ ರಾಜ್ಕುಮಾರೇ ಆಗಲಿ, ಅವ್ರನ್ನ ಯಾರು ಮೀರ್ಸಕ್ ಆಗೋದಿಲ್ಲ ಸರ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಎಲ್ಲ ಕನ್ನಡ ಫಿಲಿಮ್ ನೋಡ್ಬೇಕು, ಕನ್ನಡನೇ ಹಿಟ್ ಮಾಡ್ಬೇಕು ಅಷ್ಟೇ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಮ್ಯಾಮ್ ಫಿಲಮ್ ಅಲ್ಲಿ? ಸುದೀಪ್ ಅವ್ರ ಆಕ್ಟಿಂಗ್. ಓಕೆ, ಫೈಟ್ ಎಲ್ಲ ಜಾಸ್ತಿ ಇದೆ ಅಂತಾರಲ್ಲ, ಫ್ಯಾಮಿಲಿ ಜೊತೆ ನೋಡ್ಬೋದಾ? ನೋಡ್ಬೋದು ಚೆನ್ನಾಗಿದೆ. ಸೂಪರ್. ಇಲ್ಲ, ಸುದೀಪ್ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ. ಸ್ವಲ್ಪ ಡೈರೆಕ್ಷನ್ ಒಂಚೂರು ಚೆನ್ನಾಗಿ ಮಾಡಿದ್ರೆ ಆಗ್ತದೆ. ಮ್ಯಾಕ್ಸ್ ತರ ಇದೆಯಾ? ಇನ್ನೂ ಚೆನ್ನಾಗಿದೆಯಾ? ಇಲ್ಲ ಸರ್, ಮ್ಯಾಕ್ಸ್ ಗಿಂತ ಚೆನ್ನಾಗಿದೆ. ಈ ಫ್ಯಾನ್ ವಾರ್ಸ್ ಎಲ್ಲ ನಡೀತಿದೆಯಲ್ಲ, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಸರ್ ಎಲ್ಲ ಕನ್ನಡದವ್ರು ಸರ್. ಕನ್ನಡದವ್ರು ನಾವೇ ಕಿತ್ತಾಡಿದ್ರೆ ಪರಭಾಷೆ ಅವ್ರು ಬಂದು ರೂಲ್ ಮಾಡ್ತಾರೆ ಅಷ್ಟೇ. ನಾವು ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಇಲ್ಲ, ಯಾರು ಫ್ಯಾನ್ ವಾರ್ ಮಾಡ್ತಿರೋ ಎಲ್ಲ ಬಿಟ್ಬಿಡಿ ಸರ್. ನಾನು ಪುನೀತ್ ರಾಜ್ಕುಮಾರ್ ಫ್ಯಾನು, ನನ್ನ ಫ್ರೆಂಡ್ಸ್ ಎಲ್ಲ ದರ್ಶನ್ ಫ್ಯಾನು. ಸೊ ನಾವೆಲ್ಲ ಒಂದೇ ಸರ್. ನಮ್ಗೇನು ಆ ಥರ ಏನು ಮೂವಿ ಡಿವೈಡ್ ಮಾಡ್ಕೊಂಡು ನೋಡೋಕೆ ಇಷ್ಟ ಇಲ್ಲ ಸರ್. ಒಟ್ಟಿನ ಕನ್ನಡ ಮೂವಿ, ನಾವು ಕನ್ನಡ ನೋಡ್ತೀರಿ ಅಷ್ಟೇ. ಥ್ಯಾಂಕ್ ಯು ಸರ್. ಯಾರು ಫ್ಯಾನ್ ವಾರ್ ಮಾಡ್ತಿರೋ ಎಲ್ಲ ಬಿಟ್ಬಿಡಿ. ಕನ್ನಡದವ್ರು ನಾವೇ ಕಿತ್ತಾಡಿದ್ರೆ ಪರಭಾಷೆ ಅವ್ರು ಬಂದು ರೂಲ್ ಮಾಡ್ತಾರೆ ಅಷ್ಟೇ. ಹೇಳಿ ಸರ್, ನಾವು ಒಂದೇನು ಇಷ್ಟಪಡೋಕೆ ಹೇಳ್ತೀವಿ ಅಂದರೆ, ಫ್ಯಾನ್ಸ್ ವಾರು ಸೆಕೆಂಡ್ರಿ ಆಯಿತಾ. ದುಡಿಯೋರು ನಾವು, ತಿನ್ನೋರು ನಾವು. ನಮಗೆ ನಾವು ಇರಬೇಕು. ದರ್ಶನ್ ಫ್ಯಾನ್ಸೇ ಆಗಲಿ, ಸುದೀಪ್ ಫ್ಯಾನ್ಸೇ ಆಗಲಿ, ಯಾರೇ ಆಗಲಿ, ಕನ್ನಡ ಚಿತ್ರರಂಗ ಬೆಳೆಸಿ ಉಳಿಸಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.